ಸಹಕಾರದೊಂದಿಗೆ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ ಸ್ಕೋರ್ ಬೋರ್ಡ್ ರಮೇಶ್ ಕಬಡ್ಡಿ ಚಾಂಪಿಯನ್ಶಿಪ್ ದಾಳಿಯಲ್ಲಿ ಗಗನ್ ಗೌಡ ಥ್ರೋ ಕಬಡ್ಡಿಯ ಖ್ಯಾತ ಆಟಗಾರ. ಉತ್ತಮವಾದಂಥ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ರೈಟ್ ಇನ್ ಜಾಗದಲ್ಲಿದ್ದಂಥ ಆಟಗಾರನನ್ನು ಔಟ್ ಮಾಡಲು ಯಶಸ್ವಿಯಾಗಿದ್ದಾರೆ. 38-25 ಇನ್ ಫೇವರ್ ಆಫ್ ಶಿವಮೊಗ್ಗ. ಪರ್ಶೂಟ್ ಮಾಡುವಂತ ಪ್ರಯತ್ನ, ಜಾಣ್ಮೆಯ ಒಂದು ದಾಳಿ. ಗದಗ್ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ತಂಡಗಳ ನಡುವೆ ಈಗಾಗಲೇ ಅಂಕಣ 1ರಲ್ಲಿ ಪಂದ್ಯ ಆರಂಭವಾಗಿದೆ. ಎಸ್ ಬೋನಸ್ ನ ಜೊತೆಯಲ್ಲಿ 2 ಟಚ್ ಪಾಯಿಂಟ್. ಸೂಪರ್ ರೈಡ್. ಕೋಲಾರ ತಂಡದ ಮಹೇಶ ತಂಡಕ್ಕೆ ಆಪತ್ ಬಾಂಧವನಾಗಿದ್ದಾನೆ. ಕಾದ್ ನೋಡ್ಬೇಕಾಗದ ಇಲ್ಲಿಂದ ಏನಾದ್ರೂ ಪಂದ್ಯದ ದಿಕ್ಕು ಬದಲಾಗುತ್ತಾ ಅಂತೇಳಿ. ದಾಳಿಯಲ್ಲಿ ಶಿವಮೊಗ್ಗದ ಯಾರು ಸೋಮ, ಜಿರಾಫೆಯ ಎತ್ತರವನ್ನು ಹೋಲುವಂತ ಆಟಗಾರ. ಅಲ್ಲ ಬೆಕ್ಕು. ದಾಳಿಯಲ್ಲಿ ಅಭಿ, ಬೆಂಗಳೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಐದು ಆಟಗಾರ ನಡುವೆ ಯಾವುದೇ ಅಂಕಲದವನ್ನ ಎಂಟಿ ರಾಡೊಂದಿಗೆ ವಾಪಸ್ಸಾದರು. ಮತ್ತೆ ದಾಳಿಯಲ್ಲಿ ಶಿವಮೊಗ್ಗದ ಸೋಮ. ಗದಗ್ ವಿರುದ್ಧ ಉತ್ತರ ಕನ್ನಡ ಜಿಲ್ಲಾ ತಂಡದ ಆಟಗಾರರು ಆರಂಭಿಕ ಹಂತದಲ್ಲಿ ಲೀಡನ್ನು ಇಲ್ಲಿ ಪಡ್ಕೊಳ್ತಾ ಒಂದು ಬಲಿಷ್ಠ ತಂಡ ಅಂತೇಳಿ ಇಲ್ಲಿ ಸಾಬೀತುಪಡಿಸ್ತಾ ಇದ್ದಾರೆ. ಥರ್ಡ್ ರೈಡ್ ಶಿವಮೊಗ್ಗ ಜಿಲ್ಲಾ ತಂಡಕ್ಕೆ ಡೂ ಆರ್ ಡೈ. 4 ಆಟಗಾರ ನಡುವೆ ಸಾಕಷ್ಟು ವೇಗದ ದಾಳಿಯೊಂದಿಗೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಭರತ್ ಅವರನ್ನ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ಔಟ್ ಮಾಡ್ತಾ ಒಂದು ಅಂಕವನ್ನು ಇಲ್ಲಿ ಪಡ್ಕೊಳ್ತಾ ಇದ್ರ. ಥರ್ಡ್ ರೈಡ್ ಕೋಲಾರ ತಂಡದ ಮಹೇಶನಿಗಿದು ಡೂ ಆರ್ ಡೈ. ಅದ್ಭುತವಾದಂಥ ಒಂದು ಹ್ಯಾಂಡ್ ಟಚ್. ಜಿರಾಫೆಯ ಎತ್ತರವನ್ನ ಹೋಲುವಂಥ ಆಟಗಾರ ಸೋಮನನ್ನ ಇಲ್ಲಿ ಔಟ್ ಮಾಡಿ ವಾಪಸ್ ಆಗಿದ್ದಾರೆ. ಇವ್ರು ಯಾರು? ಭೀಮಲ್ಲ, ಗಗನ. ಶಿವಮೊಗ್ಗದ ಒಬ್ಬ ಪ್ರೋ ಕಬಡ್ಡಿಯ ತಾರೆ. 3 ಬಾರಿ UP ಯೋಧ ತಂಡವನ್ನು ಪ್ರತಿನಿಧಿಸಿದಂಥ ಆಟಗಾರ. ಕ್ಯಾಪ್ಟನ್. ಲಾಸ್ಟ್ 5 minutes to go in court number 2.
ದಾಳಿಯಲ್ಲಿ ಮಹೇಶ ಕೋಲಾರ ತಂಡದೊಬ್ಬ ಯುವ ಆಟಗಾರ ಬಾರಿ ಅಡ್ವಾನ್ಸ್ ಟ್ಯಾಕಲ್ ಬೇಡವಾದಂತ ಹಿಡಿತ ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ 2 ಅಂಕದ ಸೇರ್ಪಡೆ ಆಗ್ತಾ ಇದೆ ಕೋಲಾರ ತಂಡಕ್ಕೆ ಮೈ ಕರಿಯುವ ಚಳಿಯಲ್ಲಿ ಈಗ ಒಂದು ಸ್ವಲ್ಪ ಪಂದ್ಯದ ಬಿಸಿ ಏರ್ತಾ ಇದೆ ಕೊನೆಯ 4 ನಿಮಿಷದ 8 ಸೆಕೆಂಡಿನ ಆಟಗಳು ಬಾಕಿ ಇರುವಂತೆ ಶಿವಮೊಗ್ಗದ ಗಗನ್ ಗೌಡ ಕ್ಯಾಪ್ಟನ್ ಲಾಸ್ಟ್ 4 ಮಿನಿಟ್ಸ್ ಗೋ ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ ಕೋಲಾರ ತಂಡದ ಹಿರಿಯ ಅನುಭವಿ ಆಟಗಾರರಾಗಿರುವಂತಹ ರಾಮಕೃಷ್ಣ ಮತ್ತು ಲೋಕೇಶ್ ಅವರ ಒಂದು ತರಬೇತಿಯಲ್ಲಿ ಕೋಲಾರ ತಂಡದ ಆಟಗಾರರು ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನದಲ್ಲಿದ್ದಾರೆ ಕಾದೋಡೋಣ ಮಹೇಶ ಸಾಕಷ್ಟು ವೇಗದ ದಾಳಿ ಆಗಿತ್ತಾದ್ರೆ ಈ ಬಾರಿ ಸ್ಟ್ರಗಲ್ ನಡೀತಾ ಇತ್ತಾದ್ರೆ ಬಿಗಿಯಾದಂತ ಟ್ಯಾಕಲ್ ಸೂಪರ್ ಟ್ಯಾಕಲ್ ಶಿವಮೊಗ್ಗ ತಂಡದ ಕೋಚ್ ಆಗಿ ಶ್ರೀಯುತ ಚೇತನ್ ರವರು ಹಾಗೂ ಪ್ರಶಾಂತ್ ಕುಂಠೇರವರು ಶಿವಮೊಗ್ಗ ತಂಡದ ತರಬೇತುದಾರರಾಗಿ ಕಾಣಿಸಿಕೊಳ್ತಾ ಇದ್ದಾರೆ 43-31 ಕ್ಯಾಪ್ಟನ್ ಲಾಸ್ಟ್ 3 ಮಿನಿಟ್ಸ್ ಗೋ ದಾಳಿಯಲ್ಲಿ ಅಭಿ ವೇಗದ ದಾಳಿಗಾರ ಕೋಲಾರ ತಂಡದ ಒಬ್ಬ ಪ್ರಮುಖ ಆಟಗಾರನಾಗಿ ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು ಮಿಡ್ ಲೈನ್ ಹತ್ತಿರದಲ್ಲಿದ್ರು ಆದ್ರೆ ಒಂದೊಳ್ಳೆ ಟ್ಯಾಕಲ್ ಶಿವಮೊಗ್ಗದ ಡಿಫೆನ್ಸ್ ಭಾಗದಲ್ಲಿ ಒಂದು ಉತ್ತಮವಾದಂಥ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ 44-31 ಇನ್ ಫೇವರ್ ಆಫ್ ಶಿವಮೊಗ್ಗ ತೀರ್ಪುಗಾರರು ಯಾರು ಡ್ಯೂಟಿ ಇಲ್ಲ ಅವರು ವೇದಿಕೆ ಮೇಲೆ ಬರಬೇಕು ತೀರ್ಪುಗಾರರ ದಾಳಿಯಲ್ಲಿ ಉತ್ತರ ಕನ್ನಡದ ಪ್ರೋ ಕಬಡ್ಡಿಯ ತಾರೆ ಸುಶೀಲ್ ಕಾಮ್ರೇಕರ್ 14-3 ಉತ್ತರ ಕನ್ನಡ ಜಿಲ್ಲಾ ತಂಡದ ಪರವಾಗಿ ಗದಗ ತಂಡದ ಜರ್ಸಿ ನಂಬರ್ 12ರ ಆಟಗಾರ 5 ಆಟಗಾರ ನಡುವೆ ನಾಳೆ ಮಧ್ಯಾಹ್ನ ಸರಿಯಾಗಿ 3 ಗಂಟೆಯಿಂದ ಕ್ವಾರ್ಟರ್ ಫೈನಲ್ ಹಂತದ ಪಂದ್ಯಗಳು ಆರಂಭವಾಗಲಿಕ್ಕಿದೆ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರು ಸನ್ಮಾನ್ಯ ಶ್ರೀಯುತ ಛಲವಾದಿ ನಾರಾಯಣ ಸ್ವಾಮಿರವರು ನಾಳಿನ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಲಿದ್ದಾರೆ ಕೋಲಾರ ತಂಡ ಒಂದು ಸೂಪರ್ ಡೂಪರ್ ರೈಡ್ ಹಲೋ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಬಾಗಲಕೋಟೆ ವರ್ಸಸ್ ಧಾರವಾಡ ಬೋಟ್ ಟೀಮ್ ಕ್ಯಾಪ್ಟನ್ ಬ್ರಿಂಗ್ ಯುವರ್ ಟೀಮ್ ಇಮಿಡಿಯೇಟ್ಲಿ ಕೋರ್ಟ್ ನಂಬರ್ 2 ಕೊನೆಯ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಬಾಗಲಕೋಟೆ ವಿರುದ್ಧ ಧಾರವಾಡ 2 ತಂಡಗಳಿಗೆ ಇದು ಅಂತಿಮ ಕರೆ ಸೂಪರ್ ಟ್ಯಾಕಲ್ ಆನ್ ಆಗಿದೆ ದಾಳಿಯಲ್ಲಿ ಅಭಿ 3 ಆಟಗಾರ ನಡುವೆ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಪ್ರಜ್ವಲ್ ರೈಟ್ ಕಾರ್ನರ್ ಭಾಗದಲ್ಲಿ ಗಿರೀಶ್ ಭಾರಿ ಏಕಾಂಗಿಯಾಗಿ ಡಬಲ್ ಥೈ ಹೋಲ್ಡ್ ಗಿರೀಶ್ ಶಿವಮೊಗ್ಗದ ಒಬ್ಬ ಯುವ ಪ್ರತಿಭೆ 47-34 ಇನ್ ಫೇವರ್ ಆಫ್ ಶಿವಮೊಗ್ಗ
ದಾಳಿಯಲ್ಲಿ ಕೋಲಾರ ತಂಡದ ಮಹೇಶ್, ನಾಲ್ವರ ಡಿಫೆನ್ಸ್ ನಡುವೆ ಉತ್ತಮವಾದಂಥ ಒಂದು ಟಚ್ ಪಾಯಿಂಟ್ ಮಹೇಶ. ಪ್ರಜ್ವಲ್ ಇದರೊಂದಿಗೆ ಪಂದ್ಯ ಮುಕ್ತಾಯವಾಗಿದೆ. ಈ ಪಂದ್ಯದಲ್ಲಿ ಕೋಲಾರ ವಿರುದ್ಧ ಶಿವಮೊಗ್ಗ ಜಿಲ್ಲಾ ತಂಡದ ಆಟಗಾರರು ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಉತ್ತಮ ಪ್ರದರ್ಶನ ನಡೆದಂಥ ಚಿನ್ನದ ನಾಡು ಕೋಲಾರ ತಂಡದ ಆಟಗಾರರಿಗೂ ಸಹ ಧನ್ಯವಾದ. ಇನ್ನೂ ಒಂದು ಪಂದ್ಯ ಬಾಕಿ ಇದೆ. ಉತ್ತರ ಕರ್ನಾಟಕದ ಎರಡು ಬಲಿಷ್ಠ ತಂಡಗಳು ಬಾಗಲಕೋಟೆ ವಿರುದ್ಧ ಧಾರವಾಡ. ತಮ್ಗೆ ಅಂತಿಮ ಕರೆ ಕೊಟ್ಟಾಗಿದೆ, ಪಂದ್ಯ ಮುಗಿದಿದೆ, ಬೇಗ ಬರಬೇಕು. ಧಾರವಾಡ ಬಾಗಲಕೋಟೆ ಕೊನೆಯ ಹಾಗೂ ಅಂತಿಮ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ಬಾಗಲಕೋಟೆ ವಿರುದ್ಧ ಧಾರವಾಡ. ರೆಫ್ರಿ ಪಂಪಾಪತಿ, ಅಂಪೈರ್ ಅರುಣ ವೇಣು, ಸ್ಕೋರರ್ ಯಮನಪ್ಪ, ಅಸಿಸ್ಟೆಂಟ್ ಸ್ಕೋರರ್ ಅಡ್ಪದ್ ದೇವರಾಜ್, ಥರ್ಡ್ ರೈಡ್ ವಿಶ್ವನಾಥ್. ಅಲ್ಲ, ನಮ್ಮ ಚಿನ್ನದ ನಾಡು ಕೋಲಾರ ತಂಡದಲ್ಲಿ ನರಸಿಂಹಮೂರ್ತಿ, ಕೋಲಾರ ತಂಡದಲ್ಲಿ ಆಡಿದಂಥ ನಮ್ಮ ಮಹೇಶ್, ಇದೇ ಸ್ಥಳೀಯ ಆನೇಕಲ್ನ ಪ್ರತಿಭೆ, ಅವರಿಗೂ ಸಹ ರೆಫ್ರಿ ಪಂಪಾಪತಿ, ಅಂಪೈರ್ ಅರುಣ್ ನರಸಿಂಹಮೂರ್ತಿ, ಸ್ಕೋರರ್ ಯಮನಪ್ಪ, ಅಸಿಸ್ಟೆಂಟ್ ಸ್ಕೋರರ್ ಅಡಪರ್ ದೇವರಾಜ್ ವಿಶ್ವನಾಥ್. Hello. The last and final call, ಬಾಗಲಕೋಟೆ ವರ್ಸಸ್ ಧಾರವಾಡ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ಪಂಪಾಪತಿ, ತೀರ್ಪುಗಾರರಾಗಿ ಅರುಣಾಥ್ ಹಾಗೂ ನರಸಿಂಹಮೂರ್ತಿ, ಸ್ಕೋರರ್ ಆಗಿ ಯಮುನಪ್ಪ, ಅಸಿಸ್ಟೆಂಟ್ ಸ್ಕೋರರ್ ಆಗಿ ಅಡ್ಪದ್ ಹಾಗೂ ದೇವರಾಜ್, ಥರ್ಡ್ ರೈಡ್ ವೇಣುಗೋಪಾಲ್. ಲಾಸ್ಟಲ್ಲಿ
ಪಂಪಾಪನ ಇವ್ರ ಹೆಸರೇನು ನಿಮ್ಮ ಹೆಸರೇನು ಹಾಂ ದೇವರಾಜ್ ಲಾಸ್ಟ್ ದೇವರಾಜ್ ಅಲ್ಲೇ ಹೋಗಿ ಹಂಗೇನೆ ಥರ್ಡ್ ರೇಡು ಏನು ಹೆಸರು ವಿಶ್ವನಾಥ ದೇವರಾಜ್ ಹೋಗಿ ಇಲ್ಲಿ ಥರ್ಡ್ ರೇಡ್ ಎಸ್ ನಿಮ್ಮೆಲ್ಲರ ಜೋರಾದ ಚಪ್ಪಳೆಯೊಂದಿಗೆ ಅಂಕಣಕ್ಕೆ ಸ್ವಾಗತಿಸೋಣ. ಹಲೋ ಬನ್ನಿ ಜಲ್ದಿ ಧಾರವಾಡ ಪಂಪಾಪತಿ ಅರುಣ ನರಸಿಂಹಮೂರ್ತಿ